ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯತಿ ಸಭಾಂಗಣದಲ್ಲಿ ಮುಖ್ಯಮಂತ್ರಿಗಳ ನಗರೋತ್ಪನ್ನ ಹಾಗೂ ಎಸ್ಎಫ್ಸಿ ಮತ್ತು ಸಾಮಾನ್ಯ ನಿಧಿ ಯೋಜನೆಗಳ ಅನುದಾನದ ಅಡಿಯಲ್ಲಿ ನಿರುದ್ಯೋಗಿ ಯುವತಿ ಹಾಗೂ ಮಹಿಳೆಯರಿಗೆ 207 ಉಚಿತ ಹೊಲಿಗೆ ಯಂತ್ರಗಳನ್ನು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದ ಲೋಕನಾಯಕ್, PSI ಗಾದಿಲಿಂಗಪ್ಪ, ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಶಂಶೀರ್ ಅಹಮದ್, ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಕುರಿಜಯಣ್ಣ, ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಶಾಂತ್ ಕುಮಾರ್, ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ನವೀನ್ ಕುಮಾರ್, ಪಟ್ಟಣ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಲೋಕಮ್ಮ, ಲಲಿತಮ್ಮ, ಮೊಹಮ್ಮದ್ ಅಲಿ, ರಮೇಶ್ ರೆಡ್ಡಿ, ನಿರ್ಮಲ ಕುಮಾರಿ, ಶಕೀಲ್ ಅಹಮದ್, ದೇವರಾಜ್, ಮಂಜುನಾಥ್, ರೇವಣ್ಣ, ಲುಕ್ಮಾನ್ ಇನ್ನು ಮುಂತಾದ ಸದಸ್ಯರು. ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳಾದ RI ಮೊಹಿದ್ದೀನ್, ಪ್ರಥಮ ದರ್ಜೆ ಸಹಾಯಕರಾದ THM ಮದರ್ಕರೆ ನಾಯಕ, ದ್ವಿತೀಯ ದರ್ಜೆ ಸಹಾಯಕರಾದ BK ಅಸ್ಲಾಂ ಇನ್ನು ಮುಂತಾದ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದ ಲೋಕನಾಯಕರವರು ಉಚಿತ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಎಲ್ಲರಿಗೂ ಬೆಳಗಿನ ಜಾವದ ಶುಭಕಾಮನೆಗಳು. ಈ ದಿನ ನಾವು ಜಗಳೂರು ಪಟ್ಟಣದಲ್ಲಿ SC ST ಹಿಂದುಳಿದ ವರ್ಗ ಮತ್ತು ಜನರು ಈ ಎಲ್ಲ ಕೆಟಗರಿಗೆ ಮುಖ್ಯಮಂತ್ರಿಗಳ ನಗರೋತ್ಥಾನ 4 ಹಾಗೂ SFC ಯೋಜನೆ ಅಡಿಯಲ್ಲಿ ಹೊಲಿಗೆ ಯಂತ್ರಗಳನ್ನ ಒಂದು ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಹಲವಾರು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಮೋದನೆ ಕೊಟ್ಟು ಆಮೇಲೆ ಈ ಮಿಷನರಿಗಳೆಲ್ಲ ನಾವು ನಮ್ಮ ಪಟ್ಟಣ ಪಂಚಾಯತಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಹರ್ಷದಾಯಕ. ಈ ಒಂದು ಪಟ್ಟಣ ಪಂಚಾಯತಿಯಿಂದ ಬಹಳಷ್ಟು ಜನ ಫಲಾನುಭವಿಗಳಿಗೆ ನಾವು ಕೊಡ್ತಿರೋದು ನಾನು ಬಂದಾಗಿನಿಂದ ಇದೇ ಮೊದಲನೇ ಬಾರಿ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಎಷ್ಟೋ ಜನ ಮಹಿಳೆಯರು ನಿರುದ್ಯೋಗ ಕಲಿತಿರ್ತಾರೆ ಟ್ರೈನಿಂಗು, ಆದರೆ ಅವ್ರಿಗೆ ಯಾವುದೇ ಹೊಲಿಗೆ ಮಿಷನ್ಗಳು ಇರಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಶಾಸಕರು ಹಾಗೂ ಕೌನ್ಸಿಲ್ ಬಾಡಿ ಇವೆಲ್ಲದನ್ನು ತೀರ್ಮಾನ ತಗೊಂಡು ಮಿಷನರಿಗಳನ್ನು ಕೊಟ್ಟರೆ ಮಹಿಳೆಯರ ಬಾಳು ಹಸನಾಗುತ್ತೆ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಈ ನಿಟ್ಟಿನಲ್ಲಿ ನಾವು ಹೊಲಿಗೆ ಯಂತ್ರಗಳನ್ನ ಖರೀದಿ ಮಾಡಲಿಕ್ಕೆ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ವಿ. ಅದರಿಂದನೇ ಅವರು ಸಹ ಬಹಳ ಪ್ರೀತಿ ವಿಶ್ವಾಸದಿಂದ ಮಹಿಳೆಯರ ಬಗ್ಗೆ ಕಾಳಜಿ ಇರೋದ್ರಿಂದ ಆಗ್ಲಿ ಅವ್ರನ್ನೇ ಕೊಡ್ರಿ. ಯಾಕಂದ್ರೆ ಒಂದು 4 ಜನ ಕೆಲಸ ಮಾಡಿದ್ರೆ ಅದರಿಂದ ಎಷ್ಟೋ ಕುಟುಂಬಗಳು ಹಸನಾಗಿ ಬೆಳೀತವೆ ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ.